ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ಎಲ್ಲರ ಚಿತ್ತ ಜಿರಳೆಗಳತ್ತ ನೆಟ್ಟುಬಿಟ್ಟಿದೆ. ಒಬ್ಬೊಬ್ರು ಜಿರಳೆಗಳನ್ನ ಓಡಿಸೋ ಹಿಟ್ಟನ್ನ ಹಿಡಿದಿದ್ರೆ ಮತ್ತು ಕೆಲವರು ಇರುವೆಗಳಂತೆ ಮುತ್ಕೊಳ್ತಿದ್ದಾರೆ. ಕಾಂಗ್ರೆಸ್ನ ಮುಂದುವರೆದ ಭಾಗವೇ ಕಾಕ್ರೋಚ್ ಅಂತಲೇ ಜನ ಮಾತನಾಡ್ಕೊಳ್ತಿದ್ದಾರೆ. ಕಾಂಗ್ರೆಸ್ ಅತ್ಯಂತ ದೊಡ್ಡ ಇತಿಹಾಸ ಹೊಂದಿರೋ ಪಕ್ಷ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇಂಥ ಪಕ್ಷವನ್ನ ಹಲವಾರು ನಾಯಕರು ಮುನ್ನಡೆಸಿದ್ದಾರೆ. ಆದ್ರೆ ಹೆಚ್ಚು ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿರೋದು ಅಂದ್ರೆ ಅದು ನೆಹರು ಕುಟುಂಬ. ಈ ಕುಟುಂಬದ 4 ತಲೆಮಾರಿನವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಗಾದಿಗೆ ಏರಿದ್ದಾರೆ. ಹಾಗಿದ್ರೆ ಅವರೆಲ್ಲ ಪಕ್ಷವನ್ನ ಹೇಗ್ ಬೆಳೆಸಿದ್ರು? ಇವತ್ತಿಗೂ ಕಾಂಗ್ರೆಸ್ ಅವರ ಹಿಡಿತದಲ್ಲೇ ಇದೆಯಾ? ಇದೆಲ್ಲವನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಭಾರತ ಸ್ವಾತಂತ್ರ್ಯ ಚಳುವಳಿಗೆ ₹1 ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಹುಟ್ಟಿಕೊಂಡ ಕಾಂಗ್ರೆಸ್ ಏನಾಯ್ತು, ಹೇಗೆ ಬೆಳೆದು ನಿಲ್ತು ಅನ್ನೋದು ಈಗ ಇತಿಹಾಸ. ಸ್ವಾತಂತ್ರ್ಯ ಗಳಿಸಿದ ನಂತರ ಅತಿ ಹೆಚ್ಚು ಆಳ್ವಿಕೆ ಮಾಡಿದ್ದು ಕೂಡ ಇದೇ ಪಕ್ಷ. ಆದ್ರೆ ಮುಂದಾಗಿದ್ದೇನು? ಪಕ್ಷ ಒಂದೇ ಕುಟುಂಬದಲ್ಲಿ ಕೈಯಲ್ಲಿ ನರಳಲಾರಂಭಿಸಿತು. ಅಂದಿನ ಮೋತಿಲಾಲ್ ನೆಹರು ಅವರಿಂದ ಹಿಡಿದು ಇಂದಿನ ರಾಹುಲ್ ಗಾಂಧಿವರೆಗೂ ಅವರು ಹೇಳಿದ್ದೇ ವೇದವಾಕ್ಯವಾಯಿತು. ಅವರು ಕಣ್ಣಲ್ಲಿ ಹೇಳಿದ್ದನ್ನ ಮಹಾ ಅಪ್ಪಣೆ ಅಂದ್ಕೊಂಡು ಇತರೆ ನಾಯಕರು ಕೆಲಸ ಮಾಡೋಕೆ ಶುರು ಮಾಡಿದ್ರು. ಹಾಗಂತ ಇದು ಈಗ ಕೊನೆಗೊಂಡಿದೆಯಾ ಅಂತ ನೋಡಿದ್ರೆ ಖಂಡಿತ ಅದು ಸುಧಾರಣೆ ಕಂಡಿಲ್ಲ ಅಂತಾನೆ ಹೇಳ್ಬಹುದು. ಇವತ್ತಿಗೂ ಈ ಪಕ್ಷದಲ್ಲಿ ಆ ಒಂದು ಸಂಸ್ಕೃತಿ ಉಳಿದುಕೊಂಡು ಬಂದಿದೆ. ಅದು ಉಳಿದುಕೊಂಡು ಬಂದಿದೆ ಅನ್ನೋದಕ್ಕಿಂತ ಅವರು ಉಳಿಸ್ಕೊಂಡು ಬಂದಿದ್ದಾರೆ ಅಂತಾನೆ ಹೇಳಬಹುದು. ಹೋಗ್ಲಿ, ಅವರಾದ್ರೂ ಪಕ್ಷವನ್ನ ಎಷ್ಟರ ಮಟ್ಟಿಗೆ ಬೆಳೆಸಿ ನಿಲ್ಲಿಸಿದ್ದಾರೆ ಅನ್ನೋದನ್ನ ನೋಡಿದ್ರೆ ಅವರಿಗೆ ಮುಜುಗರವಾಗತ್ತೆ. ಮೋತಿಲಾಲ್ ನೆಹರು ಇವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾಗಿದ್ರು. 1928ರಲ್ಲಿ ಮೋತಿಲಾಲ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ಅವತ್ತಿನ ದಿನದಲ್ಲಿ ಪಕ್ಷದಲ್ಲಿ ಇದ್ದವರು ಬಹುತೇಕ ಇವರದ್ದೇ ವಯೋಮಾನದವರು. ಹಾಗಾಗಿ ಹೊಂದಾಣಿಕೆ ಅನ್ನೋದು ಅಷ್ಟಕ್ಕಷ್ಟೇ ಅನ್ನುವಂತಿತ್ತು. ಯಾಕಂದ್ರೆ ಮಂದಗಾಮಿಗಳ ಹಾಗೂ ತೀವ್ರಗಾಮಿಗಳ ನಡುವೆ ಅದಾಗ್ಲೇ ಮುಸ್ಕಿನ ಗುದ್ದಾಟ ತಾರಕಕ್ಕೇರಿತ್ತು. ಹಾಗೋ ಹೀಗೋ ಇವರು ತಮ್ಮ ಆಡಳಿತವನ್ನ ಪೂರೈಸಿದ್ರು. ಇವರಾದ ನಂತರ ಬೇರೆ ಬೇರೆ ನಾಯಕರು ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸಿದ್ರು. ನೆಹರು ಕುಟುಂಬದಷ್ಟು ದೀರ್ಘಕಾಲ ಅಧ್ಯಕ್ಷ ಗಾದಿಯಲ್ಲಿ ಕುಳಿತಿರಲಿಲ್ಲ. ಮೋತಿಲಾಲ್ ನೆಹರು ಅಧ್ಯಕ್ಷ ಸ್ಥಾನದಿಂದ ಇಳಿದ ಕೂಡಲೇ ಜವಾಹರ್ಲಾಲ್ ನೆಹರು ಅವರಿಗೆ ಅಧ್ಯಕ್ಷ ಸ್ಥಾನ ಒದಗಿ ಬರಲಿಲ್ಲ. 1951ರಲ್ಲಿ ನೆಹರು ಅಧ್ಯಕ್ಷರಾದ್ರು. ಅಲ್ಲಿದ್ದ ಅವರು ನಿಧನರಾಗುವವರೆಗೂ ಅಂದ್ರೆ 1964ರ ಕಾಂಗ್ರೆಸ್ನಲ್ಲಿ ಜವಾಹರ್ಲಾಲ್ ನೆಹರು ಪ್ರಶ್ನಾತೀತ ನಾಯಕರಾಗಿದ್ರು. ಇವರು 4 ಬಾರಿ ಚುನಾಯಿತ ಅಧ್ಯಕ್ಷರಾಗಿದ್ರು. ಉಳಿದಂತೆ ಪ್ರಧಾನಿಯಾಗಿದ್ದ ಕಾಲದಲ್ಲಿ 1951-64ರವರೆಗೆ ಇತರೆ ಅನೇಕ ಅಧ್ಯಕ್ಷರು ಬಂದು ಹೋದ್ರು. ಆದ್ರೆ ಅವರೆಲ್ಲ ನೆಹರು ಅವರ ಕೈಗೊಮ್ಮೆಗಳಾಗಿದ್ರು. ಈ ಮಾತು ಇವತ್ತಿಗೂ ಅನ್ವಯ ಆಗುತ್ತೆ ಅನ್ನೋದೇ ಇಲ್ಲಿ ವಿಪರ್ಯಾಸ. ತಾವು ಅಧ್ಯಕ್ಷರಾಗಿದ್ದಾಗ ತಾವು ಹೇಳಿದ್ದೇ ವೇದವಾಕ್ಯ ಅನ್ನುವಂತೆ ನಡೆದುಕೊಳ್ತಿದ್ರು ಅನ್ನೋದು ಅಂದಿನ ಅನೇಕ ನಾಯಕರ ಆರೋಪವಾಗಿತ್ತು. ಹೀಗೆ ತಾವು ಒಂದಷ್ಟು ವರ್ಷ ಅಧ್ಯಕ್ಷ ಸ್ಥಾನವನ್ನ ನಿರ್ವಹಿಸಿದ ನೆಹರು 1 ಬಾರಿ ತಮ್ಮ ಮಗಳನ್ನ ಅವರು ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿಸಿದ್ರು. ಈ ವೇಳೆ ಅನೇಕ ನಾಯಕರು ಇದರ ವಿರುದ್ಧ ಬಹಿರಂಗವಾಗಿಯೇ ಧ್ವನಿ ಎತ್ತಿದ್ರೂ ಪ್ರಯೋಜನವಾಗಲಿಲ್ಲ. ಇಲ್ಲೇ ಇರೋದು ನೋಡಿ ಈ ಕುಟುಂಬದ ಅಧಿಕಾರದ ದಾಹ. ನೆಹರು ತಮ್ಮ ಮಗಳನ್ನು ಅಧ್ಯಕ್ಷೆಯನ್ನಾಗಿ ಮಾಡಿ ಪಕ್ಷದ ಹಗ್ಗವನ್ನ ಇಂದಿರೆ ಕೈಗೆ ಕೊಟ್ಟು ಬಿಟ್ರು. ಅಲ್ಲಿಂದ ಇನ್ನೊಂದು ಮನ್ವಂತರ ಶುರುವಾಯಿತು. ನೆಹರು ಕುಟುಂಬ ಅಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೆ ನೆಹರು ಕುಟುಂಬ ಅನ್ನುವಂತಾಯ್ತು. ಇಂದಿರಾ ಗಾಂಧಿ ಪಕ್ಷದಲ್ಲಿ ಒಂದು ಒಳ್ಳೆ ಹಿಡಿತವನ್ನ ಸಾಧಿಸಿದ್ರು. ಪಕ್ಷದಲ್ಲಿ ಏನೆಲ್ಲ ಆಟಗಳನ್ನ ಕಟ್ಟಬೇಕು ಅನ್ನೋದ್ರ ಬಗ್ಗೆ ತಂದೆ ಜವಾಹರ್ಲಾಲ್ ನೆಹರು ಮಗಳಿಗೆ ಕಲಿಸಿ ಹೋಗಿದ್ರು. ಇದರಿಂದ ಪಕ್ಷವನ್ನ ಹೇಗ್ ಮುನ್ನಡೆಸಬೇಕು ಅನ್ನೋದಕ್ಕಿಂತ ಪಕ್ಷವನ್ನ ಹೇಗೆ ತಮ್ಮ ಕೈಯಲ್ಲಿ ಇಟ್ಕೋಬೇಕು ಅನ್ನೋದನ್ನ ಇಂದಿರಾ ಗಾಂಧಿ ಚೆನ್ನಾಗಿಯೇ ಕರಗತ ಮಾಡಿಕೊಂಡಿದ್ರು. 1959ರಲ್ಲಿ ಕಾಂಗ್ರೆಸ್ ವಿಶೇಷ ಅಧಿವೇಶನದ ಅಧ್ಯಕ್ಷೆಯಾಗಿ ಇಂದಿರಾ ಗಾಂಧಿ ಆಯ್ಕೆಯಾಗಿದ್ರು.
ನಂತರ ಪ್ರಧಾನಿಯಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ 1969ರಲ್ಲಿ ಟಾಷ್ಕೆಂಟ್ನಲ್ಲಿ ನಿಧನರಾದ ಬಳಿಕ ಸಂಸದೀಯ ಪಕ್ಷದ ನಾಯಕರಾಗಿ ಇಂದಿರಾ ಆಯ್ಕೆಗೊಂಡ್ರು. ಆಗ ಅವರಿಗೆ ಮೊರಾರ್ಜಿ ದೇಸಾಯಿ ಸ್ಪರ್ಧೆ ನೀಡಿದ್ರು. ಇನ್ನು 1966ರಿಂದ 71ರವರೆಗಿನ ಆಡಳಿತಾವಧಿಯಲ್ಲಿ ಪಕ್ಷದ ಹಲವಾರು ಮುಖಂಡರನ್ನ ಇಂದಿರಾ ಎದುರು ಹಾಕಿಕೊಂಡ್ರು. 1969ರಲ್ಲಿ ಕಾಂಗ್ರೆಸ್ ರಾಷ್ಟ್ರಪತಿ ಸ್ಥಾನಕ್ಕೆ ಪಕ್ಷದ ಆಯ್ಕೆಯಾದ ನೀಲಂ ಸಂಜೀವ್ ರೆಡ್ಡಿ ಅವರ ಬದಲು ವಿವಿ ಗಿರಿ ಅವರನ್ನ ಸೂಚಿಸಿದ್ದು, ವಿತ್ತ ಸಚಿವ ಮೊರಾರ್ಜಿ ಅವರ ಸಮ್ಮತಿ ಇಲ್ಲದೆ ಬ್ಯಾಂಕ್ಗಳ ರಾಷ್ಟ್ರೀಕರಣಕ್ಕೆ ಸೂಚನೆ ನೀಡಿದ್ದು ಮುಂತಾದ ಕ್ರಮಗಳು ಅವರನ್ನು ಪಕ್ಷದ ಹಿರಿಯರ ವಲಯದಲ್ಲಿ ಅಪ್ರಿಯಗೊಳಿಸಿತು. 1969ರಲ್ಲಿ ಅಧ್ಯಕ್ಷರಾಗಿದ್ದ ಎಸ್ ನಿಜಲಿಂಗಪ್ಪ ಅವರು ಇಂದಿರಾರನ್ನ ಪಕ್ಷದಿಂದ ಉಚ್ಚಾಟಿಸಿದರು. ಈ ವಿಚಾರವನ್ನ ನಾವು ಹಿಂದಿನ ಸಂಚಿಕೆಯೊಂದರಲ್ಲಿ ವಿಸ್ತೃತವಾಗಿ ಹೇಳಿದ್ವಿ. ಇಂದಿರಾ ಹೆಚ್ಚಿನ ಸಂಸದರನ್ನ ತಮ್ಮೊಂದಿಗೆ ಸೆಳೆದುಕೊಂಡು ಪ್ರತ್ಯೇಕ ಕಾಂಗ್ರೆಸ್ ಬಣವನ್ನ ಸೃಷ್ಟಿಸಿದ್ರು. ಇದರಿಂದ 1971ರಲ್ಲಿ ನಡೆದ ಮಧ್ಯಂತರ ಚುನಾವಣೆಯಲ್ಲಿ ಇಂದಿರಾ ಕಾಂಗ್ರೆಸ್ ಬಣ ಅಭೂತಪೂರ್ವ ಜಯ ಗಳಿಸಿತು. 1975ರಲ್ಲಿ ಅಧಿಕಾರವನ್ನ ತಮ್ಮಲ್ಲಿ ಕೇಂದ್ರೀಕರಿಸಿಕೊಂಡಿದ್ದ ಇಂದಿರಾ ಚುನಾವಣೆಯ ಅವ್ಯವಹಾರದ ಬಗ್ಗೆ ತೀರ್ಪು ನೀಡಿದ್ದ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನ ಧಿಕ್ಕರಿಸಿ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದ್ರು. 1977ರಲ್ಲಿ ನಡೆದ ಚುನಾವಣೆಯಲ್ಲಿ ಇಂದಿರಾ ಕಾಂಗ್ರೆಸ್ ನೆಲಕಚ್ಚಿ ಜನತಾ ಒಕ್ಕೂಟ ಅಧಿಕಾರಕ್ಕೆ ಬಂತು. ಇನ್ನು 1978ರಲ್ಲಿ ಇಂದಿರಾ ಬಣಕ್ಕೆ ಅಧಿಕೃತ ಕಾಂಗ್ರೆಸ್ ಪಕ್ಷದ ಸ್ಥಾನಮಾನ ಲಭಿಸಿತು. ಹಾಗೆ 1980ರಲ್ಲಿ ನಡೆದ ಚುನಾವಣೆಯಲ್ಲಿ ಇಂದಿರಾ ಮತ್ತೆ ಗೆದ್ದು ಪ್ರಧಾನಿಯಾದರು. 1984ರಲ್ಲಿ ಅವರ ಹತ್ಯೆಯಾಗುವವರೆಗೂ ಅವರೇ ಪಕ್ಷದ ಅಧ್ಯಕ್ಷರಾಗಿದ್ರು. ಕೇವಲ ಅಧ್ಯಕ್ಷರಾಗಿದ್ದು ಮಾತ್ರವಲ್ಲ, ಮುಂದೆ ತಮ್ಮ ಕುಟುಂಬ ಪಕ್ಷವನ್ನ ಹೇಗೆ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸರಿಯಾಗಿ ಬುನಾದಿ ಹಾಕಿದ್ರು. ಇಂದಿರಾ ಗಾಂಧಿ ಪಕ್ಷದ ಅಧ್ಯಕ್ಷರಾಗಿದ್ದಾಗ ತಮ್ಮ ಅಭಿಪ್ರಾಯಗಳೇ ಫೈನಲ್ ಅನ್ನೋ ವಾತಾವರಣ ಸೃಷ್ಟಿ ಮಾಡಿದ್ರು. ಇದು ಇತರೆ ನಾಯಕರಿಗೆ ಉಸಿರುಗಟ್ಟಿಸುವಂತೆ ಆಗ್ತಾ ಇದ್ರು. ಇಂದಿರಾ ಎದುರು ಬಾಯಿ ಬಿಗಿದುಕೊಂಡು ಸುಮ್ಮನೆ ಇದ್ರು. ಹೀಗಿರುವಾಗಲೇ ಇಂದಿರಾ ಹತ್ಯೆ ಆದ್ರು. ಕೂಡಲೇ ರಾಜೀವ್ ಗಾಂಧಿ ಪಕ್ಷದ ಅಧ್ಯಕ್ಷಗಾದಿಗೆ ಏರಿದ್ರು. ಆದರೆ ರಾಜೀವ್ ಗಾಂಧಿಗೆ ತಾತ ಹಾಗೂ ಅಮ್ಮನ ರೀತಿಯದ್ದೇ ಮನಸ್ಥಿತಿ ಇದ್ರು. ರಾಜಕಾರಣದಲ್ಲಿ ಇನ್ನೂ ಯುವಕರು ಅನಿಸಿಕೊಂಡಿದ್ದ ರಾಜೀವ್ ಗಾಂಧಿ ಒಂದಷ್ಟು ಲಿಬರಲ್ ಆಗಿಯೇ ಇದ್ರು. ಆದರೂ ಕೆಲವೊಮ್ಮೆ ಏಕಪಕ್ಷೀಯ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ರು. ಇದು ಇತರೆ ನಾಯಕರಿಗೆ ನುಂಗಲಾರದ ತುತ್ತಾದ್ರೂ ಅದನ್ನ ನುಂಗಿ ಅಜೀರ್ಣದಿಂದ ಒದ್ದಾಡ್ತಾ ಇದ್ರು. ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ರು ತಮ್ಮ ತಾಯಿಯಂತೆ ಅಧ್ಯಕ್ಷತೆಯನ್ನ ಉಳಿಸಿಕೊಂಡಿದ್ರು. ಒಂದ್ ವೇಳೆ ಅವರು ಬದುಕಿದ್ದಿದ್ರೆ ಇನ್ನೂ ಹಲವಾರು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಮುಂದುವರಿತಿದ್ರು ಏನೋ. ಆದ್ರೆ 1991ರಲ್ಲಿ ಉಗ್ರರಿಂದ ಹತರಾದ್ರು. ಅಲ್ಲಿಗೆ ಕಾಂಗ್ರೆಸ್ ಪಕ್ಷ ನೆಹರು ಕುಟುಂಬದ ಹಿಡಿತದಿಂದ ತಪ್ಪಿಸಿಕೊಳ್ಳುತ್ತೆ ಅಂತಾನೆ ಅಂದುಕೊಳ್ಳಲಾಗಿತ್ತು. ಯಾಕೆಂದ್ರೆ ರಾಜೀವ್ ಪತ್ನಿ ಸೋನಿಯಾ ಗಾಂಧಿ ಇಟಲಿಯವರು, ಮಗ ರಾಹುಲ್ ಗಾಂಧಿ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಿದ್ರು. ಇದರಿಂದ ಕಾಂಗ್ರೆಸ್ಗೂ ನೆಹರು ಕುಟುಂಬಕ್ಕೂ ಬಂದ ಮುಗಿಯುತ್ತೆ ಅಂತಾನೆ ಅಂದುಕೊಳ್ಳಲಾಗಿತ್ತು. ಆದ್ರೆ ಮುಂದೆ ಆಗಿದ್ದೇ ಬೇರೆ. ಸೋನಿಯಾ ಗಾಂಧಿ ಇಟಲಿಯಿಂದ ಬಂದಿದ್ರು ಭಾರತದ ರಾಜಕಾರಣ, ಅದರಲ್ಲೂ ಕಾಂಗ್ರೆಸ್ ಒಳಗುಟ್ಟುಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು. ಇದಕ್ಕೆ ತಕ್ಕಂತೆ ನೆಹರು ಕುಟುಂಬಕ್ಕೆ ಪ್ಲಾನ್ ಹಿಡ್ಕೊಂಡೇ ರಾಜಕಾರಣದ ಮೇಲೆ ಬಂದಿದ್ದ ಕೆಲ ನಾಯಕರು ಪಕ್ಷದ ಚುಕ್ಕಾಣಿಯನ್ನ ಸೋನಿಯಾ ಗಾಂಧಿ ಅವರೇ ವಹಿಸಿಕೊಳ್ಬೇಕು ಅಂತ ಚಪ್ಪಾಳೆ ಹೊಡಿತಿದ್ರು. ಇದರ ನಡುವೆ 1998ರ ಮಹಾಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕಡಿಮೆ ಸ್ಥಾನ ಅಂದ್ರೆ 141 ಸ್ಥಾನ ಬಂದಾಗ ಪಕ್ಷವನ್ನ ಸಂಕಷ್ಟದಿಂದ ಪಾರು ಮಾಡಲು ಪತಿ ರಾಜೀವ್ ಮರಣದ ಬಳಿಕ ರಾಜಕೀಯದಿಂದ ದೂರ ಉಳಿದಿದ್ದ ಸೋನಿಯಾ ಅವರನ್ನ ಅಧ್ಯಕ್ಷತೆಗೆ ಬರುವಂತೆ ಒತ್ತಾಯಿಸಲಾಯಿತು. 1998ರಲ್ಲಿ ಸೀತಾರಾಮ್ ಕೇಸರಿಯವರನ್ನ ಕೆಳಗಿಳಿಸಿ ಸೋನಿಯಾ ಅವರನ್ನ ಅಧ್ಯಕ್ಷರಾಗಿ ಆರಿಸಲಾಯಿತು. ಸೋನಿಯಾ ಅಧ್ಯಕ್ಷರಾಗುವ ಸೂಚನೆ ದೊರೆತಾಗ ಅಧ್ಯಕ್ಷಗಿರಿಯ ಆಕಾಂಕ್ಷಿಯಾಗಿದ್ದ ಶರದ್ ಪವಾರ್, PA ಸಂಗ್ಮಾ ಮತ್ತು ತಾರಿಕ್ ಅನ್ವರ್ ಬಂಡೆತ್ತರು. ಪ್ರಧಾನಮಂತ್ರಿ, ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿ ಹುದ್ದೆಗಳಿಗೆ ವಿದೇಶಿ ಮೂಲದ ವ್ಯಕ್ತಿಗಳು ಸ್ಪರ್ಧಿಸದಂತೆ ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕು ಅಂತ ಕರೆ ನೀಡಿದ್ರು. ಇದರಿಂದ ನೊಂದುಕೊಂಡ ಸೋನಿಯಾ ಕಾಂಗ್ರೆಸ್ ಕಮಿಟಿಗೆ ರಾಜೀನಾಮೆ ನೀಡಿದ್ರು. ಆದರೆ ಕಾಂಗ್ರೆಸ್ ಕಮಿಟಿ ಈ ಮೂವರನ್ನೇ ಉಚ್ಚಾಟಿಸಿತ್ತು. ಮುಂದೆ ಇವರು ಸೇರಿಕೊಂಡು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಸ್ಥಾಪಿಸಿದ್ರು.
ಕಾಂಗ್ರೆಸ್ ಯುಪಿಎ ಮೈತ್ರಿಕೂಟವನ್ನ ಸೋನಿಯಾ ನೇತೃತ್ವದಲ್ಲಿ ರಚಿಸಿಕೊಂಡು 2004 ಹಾಗೂ 2009 ಮಹಾ ಚುನಾವಣೆಗಳಲ್ಲಿ ಹೆಚ್ಚಿನ ಸಂಸತ್ ಸ್ಥಾನಗಳನ್ನು ಪಡೆದು ಸರ್ಕಾರ ರಚಿಸಿತು. 2004ರಲ್ಲಿ ಪಕ್ಷದ ಒತ್ತಾಯವಿದ್ದರೂ ಪ್ರಧಾನಿಯಾಗಲು ಸೋನಿಯಾ ನಿರಾಕರಿಸಿದ್ರು. ಇದಕ್ಕೆ ವಿರೋಧ ಪಕ್ಷಗಳ ತೀವ್ರವಾದ ವಿರೋಧ ಇತ್ತು. ಇದರಿಂದ ಪ್ರಧಾನಿಯಾಗದೆ ಅಧ್ಯಕ್ಷರಾಗಿಯೇ ಉಳಿದ್ರು. ಇನ್ನೂ ಹೇಳಬೇಕು ಅಂದ್ರೆ ಸ್ವತಃ ದೇಶದ ರಾಜಕಾರಣದಲ್ಲಿ ಮುಖ್ಯ ಸ್ಥಾನ ವಹಿಸಲು ಹಿಂಜರಿಕೆ ಹೊಂದಿದ್ದ ಸೋನಿಯಾ ಗಾಂಧಿಗೆ ಕಾಂಗ್ರೆಸ್ನಂತಹ ದೊಡ್ಡ ಪಕ್ಷವನ್ನ ನಿಭಾಯಿಸುವ ಶಕ್ತಿ ಇರಲಿಲ್ಲ. ಅವರ ಕಚೇರಿಯಷ್ಟೇ ದೇಶದ ದೊಡ್ಡದಿದ್ದ ಪಕ್ಷವನ್ನ ನಿಯಂತ್ರಿಸುತ್ತಿತ್ತು. ಆಶ್ಚರ್ಯ ಅಂದ್ರೆ ಇದೇ ಸೋನಿಯಾ ಗಾಂಧಿಯವರ ಕಾಲದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದಿದ್ದಲ್ಲದೆ 1984ರ ಚುನಾವಣೆಯ ನಂತರ ಒಂದು ಮೈತ್ರಿಕೂಟ ಮತ್ತೆ ಪುನರಾಯ್ಕೆಯೂ ಆಯಿತು. ಕಾಂಗ್ರೆಸ್ನಲ್ಲಿ ಕೆಲವು ಮೌಲ್ಯಗಳು ಮತ್ತೆ ಮರುಸ್ಥಾಪನೆಯಾದವು. ವಿರೋಧ ಪಕ್ಷಗಳ ಸರ್ಕಾರವನ್ನ ಉರುಳಿಸುವ ಕೆಲಸಕ್ಕೆ ಸೋನಿಯಾ ಅವರ ನೇತೃತ್ವದ ಪಕ್ಷ ಕೈ ಹಾಕಲಿಲ್ಲ. ಇದೆಲ್ಲ ಆಗ್ತಾ ಇರುವಾಗಲೇ ಸೋನಿಯಾ ಗಾಂಧಿಗೆ ಅಧ್ಯಕ್ಷ ಸ್ಥಾನದ ಹೊರೆ ಆಯಿತು. ಅಲ್ಲದೆ ಈ ಸ್ಥಾನಕ್ಕೆ ಯುವಕರೊಬ್ಬರ ಅವಶ್ಯಕತೆ ಇದೆ ಅನ್ನೋ ಮಾತುಗಳು ಕೂಡ ಪಕ್ಷದೊಳಗೆ ಕೇಳಿ ಬರೋಕೆ ಶುರುವಾಯಿತು. ಆಗ್ಲೇ ನೋಡಿ ರಾಹುಲ್ ಗಾಂಧಿ ಪಕ್ಷದ ಅಧ್ಯಕ್ಷರಾಗಿದ್ದು. ರಾಹುಲ್ ಗಾಂಧಿ ಪಕ್ಷದ ಚುಕ್ಕಾಣಿ ಹಿಡಿದ್ರು ಅನ್ನೋದೇನೋ ಸರಿ, ಆದ್ರೆ ಆ ಹೊತ್ತಿಗಾಗ್ಲೇ ಪಕ್ಷ ತನ್ನ ಸ್ವರೂಪವನ್ನ ಕಳೆದುಕೊಂಡಿತ್ತು. ವಿಪರ್ಯಾಸ ಅಂದ್ರೆ ಪಕ್ಷವನ್ನ ಗಟ್ಟಿಯಾಗಿಸೋಕೆ ರಾಹುಲ್ ಗಾಂಧಿ ಸಾಕಷ್ಟು ಶ್ರಮ ವಹಿಸಿದ್ರು. ಕಾರ್ಯಕರ್ತರನ್ನ ರೂಪಿಸುವುದು, ತರಬೇತಿ ಚುನಾವಣೆಗಳ ಮೂಲಕ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವುದು, ಕೆಲವು ಕ್ಷೇತ್ರಗಳಲ್ಲಿ ಪಕ್ಷದ ಅಭ್ಯರ್ಥಿಯನ್ನು ಆಂತರಿಕ ಚುನಾವಣೆಗಳಿಂದ ಆಯ್ಕೆ ಮಾಡುವಂತ ಹೊಸ ವಿಧಾನಗಳನ್ನ ಜಾರಿಗೆ ತರಲು ರಾಹುಲ್ ಪ್ರಯತ್ನಿಸಿದ್ರು. ಆದ್ರೆ ಈ ಎಲ್ಲಾ ಸಕಾರಾತ್ಮಕ ಹೆಜ್ಜೆಗಳು 2014ರ ನಂತರ ನಿಂತು ಹೋದವು. ಆಗ ಮತ್ತೆ 2019ರ ಭೀಕರ ಸೋಲಿನಿಂದ ಪಕ್ಷ ಚೇತರಿಸಿಕೊಳ್ಳಲು 2022ರವರೆಗೆ ಕಾಯಬೇಕಾಯಿತು. ಪಕ್ಷ ರಚನೆಯು ಬಹುತೇಕ ಕುಸಿದು ಬಿದ್ದಿತ್ತು. ಭಾರತ್ ಜೋಡೋ ಯಾತ್ರೆಯ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ, ವಿರೋಧ ಪಕ್ಷಗಳ ಸ್ಪೇಸ್ಗೆ ಮತ್ತು ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ಸರ್ವಾಧಿಕಾರದ ವಿರೋಧಿ ಆಂದೋಲನಕ್ಕೆ ಚೈತನ್ಯ ಬಂದಿತ್ತು. ಈ ಅವಧಿಯಲ್ಲಿ ನಡೆದ ರೈತ ಆಂದೋಲನ ಮತ್ತು ಸಿಎಎ ವಿರೋಧಿ ಆಂದೋಲನಗಳು ಜನಸಾಮಾನ್ಯರ ಒಳಗಿನಿಂದಲೂ ಅಂತಹ ಎನರ್ಜಿ ಸೃಷ್ಟಿಸಿದ್ವು. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯು ಬಹುಮತ ಕಳೆದುಕೊಳ್ಳುವಲ್ಲಿ ಇವೆಲ್ಲದರ ಪಾತ್ರವಿತ್ತು. ಆದರೆ 99 ಸ್ಥಾನಗಳ ಮುಖಾಂತರ ಮತ್ತೆ ಅಧಿಕೃತ ವಿರೋಧ ಪಕ್ಷದ ಸ್ಥಾನವನ್ನು, ನೈತಿಕ ಶಕ್ತಿಯನ್ನ ಪಡೆದುಕೊಳ್ತು. ಆದರೆ ರಾಹುಲ್ ಗಾಂಧಿ ಚಾರ್ಮ್ ವರ್ಕೌಟ್ ಆಗಲಿಲ್ಲ. ಇದೆಲ್ಲದರಿಂದ ಹಿರಿಯರಿಗೆ ಪಟ್ಟ ಕಟ್ಟೋಣ ಅನ್ನೋ ಮಾತುಗಳು ಪಕ್ಷದೊಳಗೆ ಕೇಳಿಬಂತು. ಆಗ್ಲೇ ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಅಧ್ಯಕ್ಷರಾಗಿದ್ದು. ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ್ರು. ಇದು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯವರ ಅರೆ ಮನಸ್ಸಿನಿಂದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದು ಅನಿವಾರ್ಯವೋ ಆಗಿತ್ತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸದ್ಯ ಈಗ ಖರ್ಗೆ ಅಧ್ಯಕ್ಷರಾಗಿದ್ದಾರೆ. ಆದರೆ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ಹಿಡಿತದಲ್ಲಿ ಖರ್ಗೆ ಇದ್ದಾರಾ ಅನ್ನೋದೇ ಇಲ್ಲಿ ಪ್ರಶ್ನೆ. ಮಲ್ಲಿಕಾರ್ಜುನ್ ಖರ್ಗೆ ಅಧ್ಯಕ್ಷರಾಗಿ ಆಯ್ಕೆಗೊಳ್ಳುವ ಮೊದಲೇ ಬಿಜೆಪಿ ಅವರಿಗೆ ರಬ್ಬರ್ ಸ್ಟಾಂಪ್ ಅಧ್ಯಕ್ಷ ಎಂಬ ಪಟ್ಟಿ ಕಟ್ಟಿತ್ತು. ಗಾಂಧಿ ಕುಟುಂಬವನ್ನ ಮೀರಿ ಖರ್ಗೆ ನಿರ್ಧಾರ ಕೈಗೊಳ್ಳಲು ಸಾಧ್ಯವಿಲ್ಲ ಅಂತ ಶರ ಬರೆದಿತ್ತು. ನಾನು ಗಾಂಧಿ ಕುಟುಂಬ ಸಲಹೆ ಪಡೆಯುವುದರಲ್ಲಿ ತಪ್ಪೇನಿದೆ ಅಂತ ಖರ್ಗೆ ಮರುಪ್ರಶ್ನೆ ಹಾಕಿದ್ರು. ರಬ್ಬರ್ ಸ್ಟಾಂಪ್ ಅಧ್ಯಕ್ಷ ಅನ್ನೋ ಹಣೆಪಟ್ಟಿ ಮೀರಿ ನಡೆದುಕೊಳ್ಳುವುದು ಹಾಗೂ ನಿರ್ಧಾರಗಳನ್ನ ಕೈಗೊಳ್ಳುವುದು ಖರ್ಗೆ ಪಾಲಿಗೆ ಸವಾಲಿನ ಸಂಗತಿಯಾಗಿದೆ. ಈ ಮೂಲಕ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಎಂಬುದನ್ನ ಸಾಬೀತುಪಡಿಸುವ ಹಾಗೂ ಗಾಂಧಿ ಕುಟುಂಬವನ್ನೇ ಸಂಪೂರ್ಣವಾಗಿ ಪಕ್ಷವನ್ನ ನಿಯಂತ್ರಣ ಮಾಡ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಈಗ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅಧಿಕಾರ ವಹಿಸಿಕೊಂಡು ಪಕ್ಷದ ಸಂಘಟನೆ ಮಾಡೋದ್ರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರಬಹುದು. ಆದ್ರೆ ಒಂದು ವಿಚಾರಪ್ಪ ಏನಂದ್ರೆ, ಎಲ್ಲದಕ್ಕೂ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರನ್ನ ಕೇಳಿಯೇ ಮಾಡ್ಬೇಕಾ? ಅಂಥದೊಂದು ಪ್ರಭುತ್ವ ಈಗಲೂ ನೆಹರು ಫ್ಯಾಮಿಲಿ ಮುಂದುವರಿಸಿಕೊಂಡು ಬಂದಿದೆಯಾ ಅನ್ನೋ ಪ್ರಶ್ನೆ ಕಾಡೋದು ಸಹಜ. ಹಾಗೆ ಒಂದ್ ಸಂಗತಿ ಏನಪ್ಪಾ ಅಂದ್ರೆ, ಈಗಲೂ ನೆಹರು ಕುಟುಂಬ ಪಕ್ಷದಲ್ಲಿ ಇಷ್ಟೊಂದು ಗ್ರಿಪ್ ಹಿಡಿದುಕೊಂಡಿದ್ಯಾ ಅನ್ನೋದು.